ಫಿಲಮ್ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಫಿಲಮ್ ರಿವ್ಯೂಸ್ಗಳಿಗಾಗಿ ಇರುವಂಥ ಸಿನಿಮ್ಯಾಟಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಒಂದು ಫಿಲಮ್, ಅದರಲ್ಲೂ ಸೀಕ್ವೆಲ್ 3 ಗಂಟೆ 20 ನಿಮಿಷ ಯಾವುದೇ ಸ್ಟೋರಿ ಹೇಳದೆ ಫಿಲಮ್ನ ಪಾರ್ಟ್ 3ಯಲ್ಲಿ ತೋರಿಸ್ತೀವಿ ಅಂದರೆ ಹೇಗಿರುತ್ತೆ? ಈ ರೀತಿಯಾದಂಥ ಎಕ್ಸ್ಪೀರಿಯನ್ಸನ್ನು ಕೊಟ್ಟಂಥ ಚಿತ್ರವೇ ಅಲ್ಲು ಅರ್ಜುನ್ ಹಾಗೂ ರಶ್ಮಿಕಾ ಮಂದಣ್ಣ ಆ್ಯಕ್ಟ್ ಮಾಡಿ ಸುಕುಮಾರ್ ರವರು ಡೈರೆಕ್ಟ್ ಮಾಡಿರುವಂಥ ಪುಷ್ಪ 2. ಫಿಲಮ್ ಹೇಗಿತ್ತು ಅಂತ ಒನ್ಲೈನಲ್ಲಿ ಹೇಳೋದಾದರೆ, ಅಲ್ಲು ಅರ್ಜುನನ್ನು ಬಿಟ್ಟು ಬೇರೆ ಯಾರೇ ಈ ಫಿಲಮ್ನಲ್ಲಿ ಆ್ಯಕ್ಟ್ ಮಾಡಿದರೂ ಕೂಡ ಇದು ಆ್ಯಾವ್ರೇಜ್ ಅನ್ನೋವಂಥ ಟ್ಯಾಗನ್ನು ಕೂಡ ತಗೊಳ್ತಾ ಇರಲಿಲ್ಲ. ಸರಿ, ಈಗ ನಾರ್ಮಲ್ ಟೆಂಪ್ಲೇಟ್ಗೆ ಮೂವ್ ಆಗೋಣ. ಫಿಲಮ್ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ, ಪುಷ್ಪ 1 ಕ್ಲೈಮ್ಯಾಕ್ಸ್ನಲ್ಲಿ ಸಿಂಡಿಕೇಟ್ ಓನರ್ ಆದಂಥ ಪುಷ್ಪ ಭನ್ವರ್ ಸಿಂಗ್ ಶೆಖಾವತ್ ಜೊತೆ ಒಂದು ಈಗೋ ಕ್ಲಾಶನ್ನು ಮಾಡ್ಕೊಳ್ತಾನೆ. ನಂತರ ಪಾರ್ಟ್ 2ನಲ್ಲಿ ಏನೇನೆಲ್ಲ ಆಗುತ್ತೆ, ಯಾರ್ಯಾರೆಲ್ಲ ಪುಷ್ಪ ಕೈಲಿ ಬಂದು ಒದೆ ತಿನ್ಸ್ಕೊಂಡು ಹೋಗ್ತಾರೆ, ಆ್ಯಂಡ್ ಪುಷ್ಪ ಶ್ರೀವಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಹಾಗೂ ಪುಷ್ಪಾಗೆ ಕೊನೆಗೂ ಸರ್ನೇಮ್ ಸಿಗ್ತಾ ಇಲ್ವಾ ಅನ್ನೋದೆಲ್ಲ ಗೊತ್ತಾಗೋಕ್ಕೆ ಫಿಲಮ್ನ ನೋಡಿ ಅಂತ ಹೇಳ್ತೀನಿ. ಫಿಲಮ್ನ ಪಾಸಿಟಿವ್ಸ್ ಕಡೆ ಬರೋದಾದರೆ, ಅದು ಜಸ್ಟ್ ಅಲ್ಲು ಅರ್ಜುನ್ ಅಲ್ಲು ಅರ್ಜುನ್ ಅಲ್ಲು ಅರ್ಜುನ್ ಅಷ್ಟೇ. ಫಿಲಮ್ ನೇಮ್ ಪುಷ್ಪ ಅಂತ ಇರೋದಕ್ಕೆ ಕರೆಕ್ಟಾದ ಜಸ್ಟಿಫಿಕೇಷನ್ ಕೊಡೋ ಥರ ಇತ್ತು ಇವರ ಪರ್ಫಾರ್ಮೆನ್ಸ್. CM ಜೊತೆಗಿನ ಮೀಟಿಂಗ್, ಸಾರಿ ಕೇಳೋ ಸೀನ್ ಆ್ಯಂಡ್ ಆ ಟೋಟಲ್ ಜಾತ್ರಾ ಎಪಿಸೋಡ್ನಲ್ಲಿ ಅಲ್ಲು ಅರ್ಜುನ್ರ ಆ್ಯಕ್ಟಿಂಗ್ ಜಸ್ಟ್ ಭೀಕರ, ಭಯಂಕರ ಅಷ್ಟೆ. ಇನ್ನು ಫಿಲಮ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಇಷ್ಟು ದೊಡ್ಡ ಬಜೆಟ್ನಲ್ಲಿ ಏನೇನೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇತ್ತು. ಫಿಲಮ್ ಶುರುವಿನಿಂದ ಕೊನೆಯವರೆಗೂ ಕ್ವಾಲಿಟಿ ಒಂಚೂರೂ ಕಡಿಮೆ ಆಗಿಲ್ಲ. ಆ್ಯಂಡ್ ಆ ವಿಜುವಲ್ಸ್ನ ಸೆರೆ ಹಿಡಿದಿರೋ ರೀತಿ ಅದು ಇನ್ನೊಂದು ಅದ್ಭುತ. ಆ್ಯಂಡ್ ಆ ಕೆಲಸ ಮಾಡಿರೋದಕ್ಕೆ ಕ್ಯಾಮ್ರಾಮನ್ಗೆ ಒಂದು ಅಪ್ರಿಷಿಯೇಷನ್ ಕೊಡಲೇಬೇಕು. ಇನ್ನು ಅಲ್ಲಲ್ಲಿ ಬಳಸಿದಂತಹ ಸುಕುಮಾರ್ರ ಸಿಗ್ನೇಚರ್ಗಳು ಇಷ್ಟ ಆದವು. ಅವು ಇನ್ನೂ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥ ಫೀಲಿಂಗ್ ಇದೆ. ಇನ್ನು ಚಿತ್ರದ ಮ್ಯೂಸಿಕ್ ಸೀನ್ಗೆ ತಕ್ಕ ಹಾಗೆ ಇತ್ತು. ಪರ್ಟಿಕ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋದು ಸರಿಯಾಗಿ ಗೊತ್ತಾಗಲಿಲ್ಲ. ಫಿಲಮ್ ಕೊನೆಯಲ್ಲಿ ಅಜನೀಶ್ ಹಾಗೂ ಇನ್ನೂ ಕೆಲವರಿಗೆ ಕ್ರೆಡಿಟ್ಸನ್ನು ಕೊಟ್ಟಿದ್ದರು. ಸೊ ಇವೆಲ್ಲರ ಎಫರ್ಟ್ಸ್ನಿಂದ ಒಂದು ಒಳ್ಳೆಯ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತಾನೆ ಹೇಳ್ತೀನಿ. ಸೊ ಡಿಸಪಾಯಿಂಟೆಡ್ಲಿ ಫಿಲಮ್ನಲ್ಲಿ ಇದ್ದಿದ್ದು ಇಷ್ಟೇ ಪಾಸಿಟಿವ್ಸ್. ಇನ್ನು ನೆಗೆಟಿವ್ಸ್ ಕಡೆ ಬರೋದಾದರೆ, ಅದು ಸ್ಟೋರಿ ಆ್ಯಂಡ್ ಡೈರೆಕ್ಷನ್ ಅಂತಲೇ ಹೇಳ್ಬೋದು. ಲಿಟ್ರಲಿ ದೇರ್ ಇಸ್ ನೋ ಸ್ಟೋರಿ ಇನ್ ದ ಫಿಲಮ್. ವಿಲನ್ ಆ್ಯಂಡ್ ಈಗೋ ಕ್ಲ್ಯಾಶ್ ಅಂತ ಹೇಳಿ ಭನ್ವರ್ ಸಿಂಗ್ ಶೆಖಾವತ್ ಕ್ಯಾರೆಕ್ಟರ್ ಇದೆ, ಆದರೆ ಫಿಲಮ್ನಲ್ಲಿ ಆ ಕ್ಯಾರೆಕ್ಟರ್ ಜೋಕರ್ ಆಗೋಯ್ತು. ಪುಷ್ಪಾಗೆ ತುಂಬಾ ರೆಸಿಸ್ಟೆನ್ಸ್ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ಆ್ಯಂಡ್ ಅದು ಕ್ಲಿಯರ್ಲಿ ಪೇಲ್ ಆಗೋಯ್ತು. ಇನ್ನು ಶ್ರೀವಲ್ಲಿ ಕ್ಯಾರೆಕ್ಟರ್ನಿಂದ ಪಾರ್ಟ್ 1 ಇರಿಟೇಟಿಂಗ್ ಆಗಿ ಇತ್ತು ಆ್ಯಂಡ್ ಪಾರ್ಟ್ 2ನಲ್ಲಿ ಅದು ಇನ್ನೂ ಇರಿಟೇಟಿಂಗ್ ಆಗೋಯ್ತು. ರಶ್ಮಿಕಾ ಆ್ಯಕ್ಟಿಂಗ್ ಚೆನ್ನಾಗಿದೆ, ಬಟ್ ಆ ಕ್ಯಾರೆಕ್ಟರ್ಗೆ ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಇನ್ನೂ ಒಂದಿಷ್ಟು ವಿಲನ್ಸ್ ಬರ್ತಾರೆ ಆ್ಯಂಡ್ ಅವರು ಕೂಡ ಜಸ್ಟ್ ಬರ್ತಾರೆ ಅಷ್ಟೇ, ಬಂದು ಓದೆ ತಿನ್ಸ್ಕೊಂಡು ಹೋಗ್ತಾರೆ. ಇನ್ನು ಈ ಫಿಲಮ್ ಪಾರ್ಟ್ ವೈಸ್ ಚೆನ್ನಾಗಿ ವರ್ಕ್ ಆಗಿದೆ, ಆದರೆ ಆನ್ ಅ ಹೋಲ್ ನೋಡಿದಾಗ ಫಿಲಮ್ ಅಷ್ಟು ಇಂಪ್ರೆಸ್ ಮಾಡೋದಿಲ್ಲ. ಎಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಂತೂ ಫಿಲಮ್ ಬಿಕಮ್ಸ್ ಟೂ ಲ್ಯಾಗ್ ಆ್ಯಂಡ್ ಆ ಕ್ಲೈಮ್ಯಾಕ್ಸ್ ಫೈಟ್ ಅಬ್ಬಾ ಕಾಟೇರನ ನೆನಪಿಸ್ಬಿಡ್ತು. ಅದರಲ್ಲೇ ಅದು ಓವರ್ ದ ಟಾಪ್ ಆಗಿತ್ತು ಆ್ಯಂಡ್ ಇದರಲ್ಲಿ ಯಾವುದಿದು ಬೋಯಪಾಟಿ ಫಿಲಮ್ಮ ಅನ್ನಿಸ್ಬಿಡ್ತು. ಇನ್ನು ಚಿತ್ರದ ಎಡಿಟಿಂಗ್ ಕೂಡ ಅಷ್ಟೇ, ಜಾಸ್ತಿ ಹೈ ಮೂಮೆಂಟ್ಸ್ ಇಲ್ಲ ಫಿಲಮ್ಮಲ್ಲಿ ಆ್ಯಂಡ್ ಎಡಿಟಿಂಗ್ ಇನ್ನೂ ಕ್ರಿಸ್ಪಿಯಾಗಿ ಮಾಡ್ಬೋದಾಗಿತ್ತು, ಬಟ್ ಆ ಕೆಲಸ ಎಲ್ಲ ಆಗಿಲ್ಲ. ಆ್ಯಂಡ್ ಆ ಸಾಂಗ್ ಪ್ಲೇಸ್ಮೆಂಟ್ಸ್ ಲಿಟ್ರಲಿ ಸ್ಪೀಡ್ ಬ್ರೇಕರ್ಸ್ ಆಗಿ ಫಿಲಮ್ನಿಂದ ಡಿಸ್ಕನೆಕ್ಟ್ ಮಾಡಿದ್ವು ಅಂತಾನೆ ಹೇಳ್ತೀನಿ. ಸೊ ಫೈನಲಿ ಹೇಳೋದಾದರೆ, ಫಿಲಮ್ ಅಷ್ಟೊಂದು ಸ್ಯಾಟಿಸ್ಫೈಯಿಂಗ್ ವಾಚ್ ಅಂತ ಅನ್ನಿಸ್ಲಿಲ್ಲ. ಒಂದು ಒಳ್ಳೆಯ ಕ್ಲಿಫ್ ಹ್ಯಾಂಗರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಫಿಲಮ್ನಲ್ಲೂ ಕೂಡ ಅಂಥ ಒಳ್ಳೆಯ ಕ್ಲಿಫ್ ಹ್ಯಾಂಗರ್ ಏನೂ ಇರಲಿಲ್ಲ. ಫಿಲಮ್ ಡ್ಯೂರೇಷನ್ನ ಕಡಿಮೆ ಮಾಡಿ ಇನ್ನೊಂದು ಸ್ವಲ್ಪ ಕ್ರಿಸ್ಪಾಗಿ ಪ್ರೆಸೆಂಟ್ ಮಾಡಿದ್ದಿದ್ರೆ ಫಿಲಮ್ ಬೆಸ್ಟ್ ವಾಚ್ ಆಗ್ತಾಯಿತ್ತು. ಬಟ್ ಆದರೆ ಈಗ ಇದು ಜಸ್ಟ್ ಒಂದು ಅಬೋವ್ ಆ್ಯಾವ್ರೇಜ್ ಫಿಲಮ್ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ನೀವು ಆಲ್ರೆಡಿ ಈ ಫಿಲಮ್ನ ನೋಡಿದರೆ ನಿಮಗೆ ಫಿಲಮ್ ಹೇಗೆ ಅನಿಸ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಒಂದು ಮಾತು, ಜೀವನದಲ್ಲಿ ಯಾರು ಮತ್ತು ಯಾವುದೂ ಶಾಶ್ವತ ಅಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡು ಖುಷಿಯಾಗಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.